ಸದ್ಯ ಎಷ್ಟು ಕೇಸ್ ದಾಖಲಾಗಿದೆ, ಅದರ ಬಗ್ಗೆ ಏನಾದ್ರೂ ಚಿಕಿತ್ಸೆ ನಡೀತಾ ಇದೆಯಾ? ಈ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸರಿಯಾದ ರೆಸ್ಪಾನ್ಸ್ ಮಾಡ್ತಾ ಇದಾರ? ಏನಾದ್ರೂ ಸೂಚನೆಗಳನ್ನು ಕೊಟ್ಟಿದ್ರ? ಸುಖ ಸುಮ್ನೆ ಈಗ ನಾವು ನೋಡ್ತಾ ಇದ್ವಿ, ಹಕ್ಕಿ ಜ್ವರ ಬಂದು ಯಾವ್ದೋ ಕೋಳಿ ಸತ್ತು ಹೋಗಿದ್ರೆ ನಾಯಿ ಹೊತ್ಕೊಂಡು ಹೋಗ್ತಾ ಇದೆ, ನಾಯಿ ಮಾಂಸ ತಿಂತಾ ಇದೆ. ಅದ್ರ ಬಗ್ಗೆ ಏನಾದ್ರೂ ಕ್ರಮ ವಹಿಸಿದ್ರ? ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ? ಅಥವಾ ನಿರ್ಲಕ್ಷ್ಯನ ಹೋದ್ರೆ ಹೋಗ್ಲಿ ನಮ್ದೇನಲ್ಲ, ಜಾಸ್ತಿ ಹರಡಿದ ನಂತರ ಕರ್ನಾಟಕ ಬಂದ್, ಇದೇ ಆಗೋಯ್ತಾ ಏನ್ ಕತೆ? ನಿಕೇಶ್, ಖಂಡಿತ ಈ ಒಂದು ವಿಚಾರ ಅಂದ್ರೆ ಹಕ್ಕಿ ಜ್ವರದ ವಿಚಾರ ನಿಜಕ್ಕೂ ನೆಗ್ಲೆಕ್ಟ್ ಮಾಡ್ತಕ್ಕಂತ ವಿಚಾರವಲ್ಲ. ಸರ್ಕಾರ ಅಧಿಕಾರಿಗಳು ಎಲ್ಲರೂ ಕೂಡ ಎಚ್ಚೆತ್ತು ಈ ಒಂದು ಸಂದರ್ಭದಲ್ಲಿ ಸಮರ್ಪಕವಾಗಿ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಅದನ್ನ ಯಾವ ರೀತಿಯಾಗಿ ತೆಗೆದುಕೊಂಡಿದೆ? ಕೇವಲ ಪ್ರೆಸ್ ನೋಟ್ ಕೊಡೋದು ಅಥವಾ ಬೈಟ್ ಕೊಡೋದ್ರ ಮೂಲಕ ಹೇಳ್ತಾ ಇದ್ದಾರಾ ಅಥವಾ ಅದು ಸಮರ್ಪಕವಾಗಿ ಜಾರಿ ಮಾಡಿದಾರಾ ಅನ್ನೋದ್ರ ಬಗ್ಗೆ ಇವತ್ತು ರಿಪಬ್ಲಿಕ್ ಕನ್ನಡ ಒಂದು ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಾವು ನೇರವಾಗಿ ಬಳ್ಳಾರಿ ಜಿಲ್ಲೆಯ ಕುರೆಕುಪ್ಪ ಈ ಗ್ರಾಮದಲ್ಲಿರ್ತಕ್ಕಂಥ ಕೋಳಿ ಫಾರ್ಮ್ ಬಂದಿದ್ವಿ. ನಿಕೇಶ್, ಈ ದೃಶ್ಯದಲ್ಲಿ ನೀವು ನೋಡಬಹುದು, ಇದೇ ಒಂದು ಕೋಳಿ ಫಾರ್ಮ್ ನಲ್ಲಿ 2400 ಕೋಳಿಗಳು ಸಾವಿಗೀಡಾಗಿರ್ತಕ್ಕಂಥದ್ದು. ಅವೆಲ್ಲ ಕೋಳಿಗಳನ್ನ ಈಗಾಗಲೇ ಏನು ಒಂದು ರೀತಿ ಸೈಂಟಿಫಿಕ್ ಆಗಿ ಅವನ್ನೆಲ್ಲವನ್ನು ಕೂಡ ಮಣ್ಣಿನಲ್ಲಿ ಮುಚ್ಚಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಈಗ ಜನರಿಗೆ ಇರ್ತಕ್ಕಂಥ ಆತಂಕ ಏನಂದ್ರೆ, ಇಷ್ಟಾದ್ರೂ ಕೂಡ ಇನ್ನೂ ಕೋಳಿಗಳ ಸಾವು ನಿಲ್ತಾ ಇಲ್ಲ. ಈ ದೃಶ್ಯದಲ್ಲಿ ಅಂದ್ರೆ ಇವೆರಡೂ ಕೋಳಿ ಫಾರ್ಮ್ ಈ ಒಂದು ಭಾಗದಲ್ಲಿದೆ, ಜೊತೆಗೆ ಇನ್ನೊಂದು ಭಾಗದಲ್ಲಿ ಕೋಳಿ ಫಾರ್ಮ್ ಇದೆ. ಇವೆರಡೂ ಕೋಳಿ ಫಾರ್ಮ್ ನಲ್ಲಿ ಸಾಕಷ್ಟು ಕೋಳಿಗಳು ಸಾವಿಗೀಡಾಗಿದ್ದು, ಇನ್ನು ಬೇರೆ ಬೇರೆ ಕೋಳಿ ಫಾರ್ಮ್. ನಿಕೇಶ್, ಇನ್ನೊಂದು ವಿಚಾರ ಹೇಳಲೇಬೇಕು. ಬಳ್ಳಾರಿಯ ಕಪ್ಗಲ್ನಲ್ಲೂ ಇವತ್ತು 8,000 ಕೋಳಿಗಳು ಸಾವಿಗೀಡಾಗಿರ್ತಕ್ಕಂಥದ್ದು. ಅಂದ್ರೆ 8,000 ಕೋಳಿಗಳು ಅಂದ್ರೆ ಈ ಒಂದು ಫಾರ್ಮ್ ನಿಂದ ಆ ಫಾರ್ಮ್ಗೆ ಸುಮಾರು 60 ಕಿಲೋಮೀಟರ್ ದೂರ ಇದೆ. ಆದ್ರೂ ಕೂಡ ಅಲ್ಲಿ 8,000 ಕೋಳಿಗಳು ಸಾವಿಗೀಡಾಗಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಪ್ರತಿನಿತ್ಯ ಸಾಕಷ್ಟು ಕೋಳಿಗಳು ಈ ಒಂದು ಇದರಲ್ಲಿ ಇರ್ತಾ ಇದ್ವು. ಈಗೆಲ್ಲವನ್ನು ಕೂಡ ಈಗ ಒಂದು ರೀತಿ ಸೈಂಟಿಫಿಕ್ ಆಗಿ ಎಲ್ಲವನ್ನು ಕೂಡ ಮಣ್ಣು ಮಾಡಲಾಗಿರ್ತಕ್ಕಂಥದ್ದು. ಕೆಲವೊಂದು ರೋಗಗಳ ಲಕ್ಷಣ ಇದ್ದ ಮರಿಗಳನ್ನು ಕೂಡ ಈಗಾಗಲೇ ವಿಲೇವಾರಿ ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಗ್ರಾಮದ ಅಂದ್ರೆ ಕೋಳಿ ಫಾರ್ಮ್ ನ ಸುತ್ತಮುತ್ತ ಇರತಕ್ಕಂತ ಗ್ರಾಮದವರು ಕೂಡ ಯಾರು ಈ ಭಾಗಕ್ಕೆ ಬರಬಾರ್ದು ಅಂತ ಹೇಳಿದ್ದಾರೆ. ನಾವು ಈ ಒಂದು ಗ್ರೌಂಡ್ ರಿಯಾಲಿಟಿ ಮೂಲಕ ಯಾಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀವಿ ಅಂದ್ರೆ, ಸರ್ಕಾರ ಕೇವಲ ಹೇಳ್ತಾ ಇಲ್ಲ, ಮಾಡ್ತಾ ಇದೆ ಅನ್ನೋ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಸುತ್ತಮುತ್ತ ಗ್ರಾಮಗಳಲ್ಲಿ ಯಾರು ಕೂಡ ಕೋಳಿ ಮಾಂಸವನ್ನ ಖರೀದಿ ಮಾಡ್ತಾ ಇಲ್ಲ, ಜೊತೆಗೆ ಮೊಟ್ಟೆಯನ್ನು ಕೂಡ ತಿನ್ನಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅದೆಲ್ಲವನ್ನು ಕೂಡ ಸಮರ್ಪಕವಾಗಿ ಜಾರಿ ಮಾಡಿದ್ದಾರೆ. ಯಾರು ಕೂಡ ಈ ಒಂದು ನಿಷೇಧಿತ ಪ್ರದೇಶದಲ್ಲಿ ಬರ್ತಾ ಇಲ್ಲ. ಇದೆಲ್ಲವೂ ಕೂಡ ನಿಷೇಧ ಪ್ರದೇಶ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿಗೆ ಯಾರನ್ನು ಬರೋದಕ್ಕೆ ಬಿಡ್ತಾ ಇಲ್ಲ. ನಾವು ಪಿಪಿಇ ಕಿಟ್ ಹಾಕೊಂಡು, ನಾನು ಮತ್ತೆ ನಮ್ಮ ಕ್ಯಾಮರಾಮನ್ ಸಿದ್ದರಾಮ ಅವರು ಪಿಪಿಇ ಕಿಟ್ ಹಾಕೊಂಡು ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ನಮಗೆ ಇಲ್ಲಿ ಅಲೋ ಮಾಡಿದ್ದಾರೆ. ಯಾಕಂದ್ರೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅನ್ನೋದನ್ನ ತೋರಿಸಬೇಕಾದ್ರೆ ನಾವು ಪಿಪಿಇ ಕಿಟ್ ಅನ್ನ ಹಾಕೊಂಡು ಬರಲೇಬೇಕಾಗುತ್ತೆ. ಹೀಗಾಗಿ ನಾವು ಕೋಳಿ ಫಾರ್ಮ್ಗೆ ಬಂದಿದ್ದೀವಿ. ಬಳ್ಳಾರಿಯಲ್ಲಿ ಈಗ ಕೋಳಿಯ ಅಂದ್ರೆ ಹಕ್ಕಿ ಜ್ವರದ ಭೀತಿ ಕಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಜಿಲ್ಲಾಡಳಿತ, ಪಶು ಸಂಗೋಪನೆ ಇಲಾಖೆ ಎಲ್ಲರೂ ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಡೀಟೇಲ್ಸ್. ಸದ್ಯ ಎಷ್ಟು ಕೇಸ್ ದಾಖಲಾಗಿದೆ, ಅದರ ಬಗ್ಗೆ ಏನಾದ್ರೂ ಚಿಕಿತ್ಸೆ ನಡೀತಾ ಇದೆಯಾ? ಈ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸರಿಯಾದ ರೆಸ್ಪಾನ್ಸ್ ಮಾಡ್ತಾ ಇದಾರ? ಏನಾದ್ರೂ ಸೂಚನೆಗಳನ್ನು ಕೊಟ್ಟಿದ್ರ? ಸುಖ ಸುಮ್ನೆ ಈಗ ನಾವು ನೋಡ್ತಾ ಇದ್ವಿ, ಹಕ್ಕಿ ಜ್ವರ ಬಂದು ಯಾವ್ದೋ ಕೋಳಿ ಸತ್ತು ಹೋಗಿದ್ರೆ ನಾಯಿ ಹೊತ್ಕೊಂಡು ಹೋಗ್ತಾ ಇದೆ, ನಾಯಿ ಮಾಂಸ ತಿಂತಾ ಇದೆ. ಅದ್ರ ಬಗ್ಗೆ ಏನಾದ್ರೂ ಕ್ರಮ ವಹಿಸಿದ್ರ? ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ? ಅಥವಾ ನಿರ್ಲಕ್ಷ್ಯನ ಹೋದ್ರೆ ಹೋಗ್ಲಿ ನಮ್ದೇನಲ್ಲ, ಜಾಸ್ತಿ ಹರಡಿದ ನಂತರ ಕರ್ನಾಟಕ ಬಂದ್, ಇದೇ ಆಗೋಯ್ತಾ ಏನ್ ಕತೆ? ನಿಕೇಶ್, ಖಂಡಿತ ಈ ಒಂದು ವಿಚಾರ ಅಂದ್ರೆ ಹಕ್ಕಿ ಜ್ವರದ ವಿಚಾರ ನಿಜಕ್ಕೂ ನೆಗ್ಲೆಕ್ಟ್ ಮಾಡ್ತಕ್ಕಂತ ವಿಚಾರವಲ್ಲ. ಸರ್ಕಾರ ಅಧಿಕಾರಿಗಳು ಎಲ್ಲರೂ ಕೂಡ ಎಚ್ಚೆತ್ತು ಈ ಒಂದು ಸಂದರ್ಭದಲ್ಲಿ ಸಮರ್ಪಕವಾಗಿ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಅದನ್ನ ಯಾವ ರೀತಿಯಾಗಿ ತೆಗೆದುಕೊಂಡಿದೆ? ಕೇವಲ ಪ್ರೆಸ್ ನೋಟ್ ಕೊಡೋದು ಅಥವಾ ಬೈಟ್ ಕೊಡೋದ್ರ ಮೂಲಕ ಹೇಳ್ತಾ ಇದ್ದಾರಾ ಅಥವಾ ಅದು ಸಮರ್ಪಕವಾಗಿ ಜಾರಿ ಮಾಡಿದಾರಾ ಅನ್ನೋದ್ರ ಬಗ್ಗೆ ಇವತ್ತು ರಿಪಬ್ಲಿಕ್ ಕನ್ನಡ ಒಂದು ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಾವು ನೇರವಾಗಿ ಬಳ್ಳಾರಿ ಜಿಲ್ಲೆಯ ಕುರೆಕುಪ್ಪ ಈ ಗ್ರಾಮದಲ್ಲಿರ್ತಕ್ಕಂಥ ಕೋಳಿ ಫಾರ್ಮ್ ಬಂದಿದ್ವಿ. ನಿಕೇಶ್, ಈ ದೃಶ್ಯದಲ್ಲಿ ನೀವು ನೋಡಬಹುದು, ಇದೇ ಒಂದು ಕೋಳಿ ಫಾರ್ಮ್ ನಲ್ಲಿ 2400 ಕೋಳಿಗಳು ಸಾವಿಗೀಡಾಗಿರ್ತಕ್ಕಂಥದ್ದು. ಅವೆಲ್ಲ ಕೋಳಿಗಳನ್ನ ಈಗಾಗಲೇ ಏನು ಒಂದು ರೀತಿ ಸೈಂಟಿಫಿಕ್ ಆಗಿ ಅವನ್ನೆಲ್ಲವನ್ನು ಕೂಡ ಮಣ್ಣಿನಲ್ಲಿ ಮುಚ್ಚಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಈಗ ಜನರಿಗೆ ಇರ್ತಕ್ಕಂಥ ಆತಂಕ ಏನಂದ್ರೆ, ಇಷ್ಟಾದ್ರೂ ಕೂಡ ಇನ್ನೂ ಕೋಳಿಗಳ ಸಾವು ನಿಲ್ತಾ ಇಲ್ಲ. ಈ ದೃಶ್ಯದಲ್ಲಿ ಅಂದ್ರೆ ಇವೆರಡೂ ಕೋಳಿ ಫಾರ್ಮ್ ಈ ಒಂದು ಭಾಗದಲ್ಲಿದೆ, ಜೊತೆಗೆ ಇನ್ನೊಂದು ಭಾಗದಲ್ಲಿ ಕೋಳಿ ಫಾರ್ಮ್ ಇದೆ. ಇವೆರಡೂ ಕೋಳಿ ಫಾರ್ಮ್ ನಲ್ಲಿ ಸಾಕಷ್ಟು ಕೋಳಿಗಳು ಸಾವಿಗೀಡಾಗಿದ್ದು.
ಆಗಿದ್ವು. ಇನ್ನು ಬೇರೆ ಬೇರೆ ಕೋಳಿ ಫಾರ್ಮ್ ನಿಗೇಶ್, ಇನ್ನೊಂದು ವಿಚಾರ ಹೇಳಲೇಬೇಕು. ಬಳ್ಳಾರಿಯ ಕಪ್ಗಲ್ನಲ್ಲೂ ಇವತ್ತು 8,000 ಕೋಳಿಗಳು ಸಾವಿಗೀಡಾಗಿರ್ತಕ್ಕಂಥದ್ದು. ಅಂದ್ರೆ 8,000 ಕೋಳಿಗಳು ಅಂದ್ರೆ ಈ ಒಂದು ಫಾರ್ಮ್ ನಿಂದ ಆ ಫಾರ್ಮ್ಗೆ ಸುಮಾರು 60 ಕಿಲೋಮೀಟರ್ ದೂರ ಇದೆ. ಆದ್ರೂ ಕೂಡ ಅಲ್ಲಿ 8,000 ಕೋಳಿಗಳು ಸಾವಿಗೀಡಾಗಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಪ್ರತಿನಿತ್ಯ ಸಾಕಷ್ಟು ಕೋಳಿಗಳು ಈ ಒಂದು ಇದರಲ್ಲಿ ಇರ್ತಾ ಇದ್ವು. ಈಗೆಲ್ಲವನ್ನು ಕೂಡ ಈಗ ಒಂದು ರೀತಿ ಸೈಂಟಿಫಿಕ್ ಆಗಿ ಎಲ್ಲವನ್ನು ಕೂಡ ಮಣ್ಣು ಮಾಡಲಾಗಿರ್ತಕ್ಕಂಥದ್ದು. ಕೆಲವೊಂದು ರೋಗಗಳ ಲಕ್ಷಣ ಇದ್ದ ಮರಿಗಳನ್ನು ಕೂಡ ಈಗಾಗಲೇ ವಿಲೇವಾರಿ ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಗ್ರಾಮದ ಅಂದ್ರೆ ಕೋಳಿ ಫಾರ್ಮ್ ನ ಸುತ್ತಮುತ್ತ ಇರತಕ್ಕಂತ ಗ್ರಾಮದವರು ಕೂಡ ಯಾರು ಈ ಭಾಗಕ್ಕೆ ಬರಬಾರ್ದು ಅಂತ ಹೇಳಿದ್ದಾರೆ. ನಾವು ಈ ಒಂದು ಗ್ರೌಂಡ್ ರಿಯಾಲಿಟಿ ಮೂಲಕ ಯಾಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀವಿ ಅಂದ್ರೆ, ಸರ್ಕಾರ ಕೇವಲ ಹೇಳ್ತಾ ಇಲ್ಲ, ಮಾಡ್ತಾ ಇದೆ ಅನ್ನೋ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಸುತ್ತಮುತ್ತ ಗ್ರಾಮಗಳಲ್ಲಿ ಯಾರು ಕೂಡ ಕೋಳಿ ಮಾಂಸವನ್ನ ಖರೀದಿ ಮಾಡ್ತಾ ಇಲ್ಲ. ಜೊತೆಗೆ ಮೊಟ್ಟೆಯನ್ನು ಕೂಡ ತಿನ್ನಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅದೆಲ್ಲವನ್ನು ಕೂಡ ಸಮರ್ಪಕವಾಗಿ ಜಾರಿ ಮಾಡಿದ್ದಾರೆ. ಯಾರು ಕೂಡ ಈ ಒಂದು ನಿಷೇಧಿತ ಪ್ರದೇಶದಲ್ಲಿ ಬರ್ತಾ ಇಲ್ಲ. ಇದೆಲ್ಲವೂ ಕೂಡ ನಿಷೇಧ ಪ್ರದೇಶ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿಗೆ ಯಾರನ್ನು ಬರೋದಕ್ಕೆ ಬಿಡ್ತಾ ಇಲ್ಲ. ನಾವು ಪಿಪಿಇ ಕಿಟ್ ಹಾಕೊಂಡು, ನಾನು ಮತ್ತೆ ನಮ್ಮ ಕ್ಯಾಮರಾಮನ್ ಸಿದ್ದರಾಮ ಅವರು ಪಿಪಿಇ ಕಿಟ್ ಹಾಕೊಂಡು ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ನಮಗೆ ಇಲ್ಲಿ ಅಲೋ ಮಾಡಿದ್ದಾರೆ. ಯಾಕಂದ್ರೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅನ್ನೋದನ್ನ ತೋರಿಸಬೇಕಾದ್ರೆ ನಾವು ಪಿಪಿಇ ಕಿಟ್ ಅನ್ನ ಹಾಕೊಂಡು ಬರಲೇಬೇಕಾಗುತ್ತೆ. ಹೀಗಾಗಿ ನಾವು ಕೋಳಿ ಫಾರ್ಮ್ಗೆ ಬಂದಿದ್ದೀವಿ. ಬಳ್ಳಾರಿಯಲ್ಲಿ ಈಗ ಕೋಳಿಯ ಅಂದ್ರೆ ಹಕ್ಕಿ ಜ್ವರದ ಭೀತಿ ಕಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಜಿಲ್ಲಾಡಳಿತ, ಪಶು ಸಂಗೋಪನೆ ಇಲಾಖೆ ಎಲ್ಲರೂ ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ, ನಿಮ್ಮೆಲ್ಲ ಡೀಟೇಲ್ಸ್. ಸದ್ಯ ಎಷ್ಟು ಕೇಸ್ ದಾಖಲಾಗಿದೆ, ಅದರ ಬಗ್ಗೆ ಏನಾದ್ರೂ ಚಿಕಿತ್ಸೆ ನಡೀತಾ ಇದೆಯಾ, ಈ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸರಿಯಾದ ರೆಸ್ಪಾನ್ಸ್ ಮಾಡ್ತಾ ಇದಾರ, ಏನಾದ್ರೂ ಸೂಚನೆಗಳನ್ನು ಕೊಟ್ಟಿದ್ರ? ಸುಮ್ನೆ ಈಗ ನಾವು ನೋಡ್ತಾ ಇದ್ವಿ, ಹಕ್ಕಿ ಜ್ವರ ಬಂದು ಯಾವ್ದೋ ಕೋಳಿ ಸತ್ತು ಹೋಗಿದ್ರೆ ನಾಯಿ ಹೊತ್ಕೊಂಡು ಹೋಗ್ತಾ ಇದೆ, ನಾಯಿ ಮಾಂಸ ತಿಂತಾ ಇದೆ. ಅದ್ರ ಬಗ್ಗೆ ಏನಾದ್ರೂ ಕ್ರಮ ವಹಿಸಿದ್ರ? ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ, ಅಥವಾ ನಿರ್ಲಕ್ಷ್ಯನ? ಹೋದ್ರೆ ಹೋಗ್ಲಿ, ನಮ್ದೇನಲ್ಲ, ಜಾಸ್ತಿ ಹರಡಿದ ನಂತರ ಕರ್ನಾಟಕ ಬಂದ್, ಇದೇ ಆಗೋಯ್ತಾ ಏನ್ ಕತೆ? ನಿಕೇಶ್, ಖಂಡಿತ ಈ ಒಂದು ವಿಚಾರ ಅಂದ್ರೆ ಹಕ್ಕಿ ಜ್ವರದ ವಿಚಾರ ನಿಜಕ್ಕೂ ನೆಗ್ಲೆಕ್ಟ್ ಮಾಡ್ತಕ್ಕಂಥ ವಿಚಾರವಲ್ಲ. ಸರ್ಕಾರ, ಅಧಿಕಾರಿಗಳು ಎಲ್ಲರೂ ಕೂಡ ಎಚ್ಚೆತ್ತು ಈ ಒಂದು ಸಂದರ್ಭದಲ್ಲಿ ಸಮರ್ಪಕವಾಗಿ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಅದನ್ನ ಯಾವ ರೀತಿಯಾಗಿ ತೆಗೆದುಕೊಂಡಿದೆ? ಕೇವಲ ಪ್ರೆಸ್ ನೋಟ್ ಕೊಡೋದು ಅಥವಾ ಬೈಟ್ ಕೊಡೋದ್ರ ಮೂಲಕ ಹೇಳ್ತಾ ಇದ್ದಾರಾ, ಅಥವಾ ಅದು ಸಮರ್ಪಕವಾಗಿ ಜಾರಿ ಮಾಡಿದಾರಾ ಅನ್ನೋದ್ರ ಬಗ್ಗೆ ಇವತ್ತು ರಿಪಬ್ಲಿಕ್ ಕನ್ನಡ ಒಂದು ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಾವು ನೇರವಾಗಿ ಬಳ್ಳಾರಿ ಜಿಲ್ಲೆಯ ಕುರೆಕುಪ್ಪ ಈ ಗ್ರಾಮದಲ್ಲಿರ್ತಕ್ಕಂಥ ಕೋಳಿ ಫಾರ್ಮ್ ಗೆ ಬಂದಿದ್ವಿ. ನಿಕೇಶ್, ಈ ದೃಶ್ಯದಲ್ಲಿ ನೀವು ನೋಡಬಹುದು, ಇದೇ ಒಂದು ಕೋಳಿ ಫಾರ್ಮ್ ನಲ್ಲಿ 2,400 ಕೋಳಿಗಳು ಸಾವಿಗೀಡಾಗಿರ್ತಕ್ಕಂಥದ್ದು. ಅವೆಲ್ಲ ಕೋಳಿಗಳನ್ನ ಈಗಾಗಲೇ ಏನು ಒಂದು ರೀತಿ ಸೈಂಟಿಫಿಕ್ ಆಗಿ ಅವನ್ನೆಲ್ಲವನ್ನು ಕೂಡ ಮಣ್ಣಿನಲ್ಲಿ ಮುಚ್ಚಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಈಗ ಜನರಿಗೆ ಇರ್ತಕ್ಕಂಥ ಆತಂಕ ಏನಂದ್ರೆ, ಇಷ್ಟಾದ್ರೂ ಕೂಡ ಇನ್ನೂ ಕೋಳಿಗಳ ಸಾವು ನಿಲ್ತಾ ಇಲ್ಲ. ಈ ದೃಶ್ಯದಲ್ಲಿ ಅಂದ್ರೆ ಇವೆರಡೂ ಕೋಳಿ ಫಾರ್ಮ್ ಈ ಒಂದು ಭಾಗದಲ್ಲಿ ಇದೆ, ಜೊತೆಗೆ ಇನ್ನೊಂದು ಭಾಗದಲ್ಲಿ ಕೋಳಿ ಫಾರ್ಮ್ ಇದೆ. ಇವೆರಡೂ ಕೋಳಿ ಫಾರ್ಮ್ ನಲ್ಲಿ ಸಾಕಷ್ಟು ಕೋಳಿಗಳು ಸಾವಿಗೀಡಾಗಿದ್ದು. ಇನ್ನು ಬೇರೆ ಬೇರೆ ಕೋಳಿ ಫಾರ್ಮ್ ನಿಗೇಶ್, ಇನ್ನೊಂದು ವಿಚಾರ ಹೇಳಲೇಬೇಕು. ಬಳ್ಳಾರಿಯ ಕಪ್ಗಲ್ನಲ್ಲೂ ಇವತ್ತು 8,000 ಕೋಳಿಗಳು ಸಾವಿಗೀಡಾಗಿರ್ತಕ್ಕಂಥದ್ದು. ಅಂದ್ರೆ 8,000 ಕೋಳಿಗಳು ಅಂದ್ರೆ ಈ ಒಂದು ಫಾರ್ಮ್ ನಿಂದ ಆ ಫಾರ್ಮ್ಗೆ ಸುಮಾರು 60 ಕಿಲೋಮೀಟರ್ ದೂರ ಇದೆ. ಆದ್ರೂ ಕೂಡ ಅಲ್ಲಿ 8,000 ಕೋಳಿಗಳು ಸಾವಿಗೀಡಾಗಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಪ್ರತಿನಿತ್ಯ ಸಾಕಷ್ಟು ಕೋಳಿಗಳು ಈ ಒಂದು ಇದರಲ್ಲಿ ಇರ್ತಾ ಇದ್ವು. ಈಗೆಲ್ಲವನ್ನು ಕೂಡ ಈಗ ಒಂದು ರೀತಿ ಸೈಂಟಿಫಿಕ್ ಆಗಿ ಎಲ್ಲವನ್ನು ಕೂಡ ಮಣ್ಣು ಮಾಡಲಾಗಿರ್ತಕ್ಕಂಥದ್ದು. ಕೆಲವೊಂದು ರೋಗಗಳ ಲಕ್ಷಣ ಇದ್ದ ಮರಿಗಳನ್ನು ಕೂಡ ಈಗಾಗಲೇ ವಿಲೇವಾರಿ ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಗ್ರಾಮದ ಅಂದ್ರೆ ಕೋಳಿ ಫಾರ್ಮ್ ನ ಸುತ್ತಮುತ್ತ ಇರತಕ್ಕಂತ ಗ್ರಾಮದವರು ಕೂಡ ಯಾರು ಈ ಭಾಗಕ್ಕೆ ಬರಬಾರ್ದು ಅಂತ ಹೇಳಿದ್ದಾರೆ. ನಾವು ಈ ಒಂದು ಗ್ರೌಂಡ್ ರಿಯಾಲಿಟಿ ಮೂಲಕ ಯಾಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀವಿ ಅಂದ್ರೆ, ಸರ್ಕಾರ ಕೇವಲ ಹೇಳ್ತಾ ಇಲ್ಲ, ಮಾಡ್ತಾ ಇದೆ ಅನ್ನೋ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಸುತ್ತಮುತ್ತ ಗ್ರಾಮಗಳಲ್ಲಿ ಯಾರು ಕೂಡ ಕೋಳಿ ಮಾಂಸವನ್ನ ಖರೀದಿ ಮಾಡ್ತಾ ಇಲ್ಲ. ಜೊತೆಗೆ ಮೊಟ್ಟೆಯನ್ನು ಕೂಡ ತಿನ್ನಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅದೆಲ್ಲವನ್ನು ಕೂಡ ಸಮರ್ಪಕವಾಗಿ ಜಾರಿ ಮಾಡಿದ್ದಾರೆ. ಯಾರು ಕೂಡ ಈ ಒಂದು ನಿಷೇಧಿತ ಪ್ರದೇಶದಲ್ಲಿ ಬರ್ತಾ ಇಲ್ಲ. ಇದೆಲ್ಲವೂ ಕೂಡ ನಿಷೇಧ ಪ್ರದೇಶ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿಗೆ ಯಾರನ್ನು ಬರೋದಕ್ಕೆ ಬಿಡ್ತಾ ಇಲ್ಲ. ನಾವು ಪಿಪಿಇ ಕಿಟ್ ಹಾಕೊಂಡು, ನಾನು ಮತ್ತೆ ನಮ್ಮ ಕ್ಯಾಮರಾಮನ್ ಸಿದ್ದರಾಮ ಅವರು ಪಿಪಿಇ ಕಿಟ್ ಹಾಕೊಂಡು ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ನಮಗೆ ಇಲ್ಲಿ ಅಲೋ ಮಾಡಿದ್ದಾರೆ. ಯಾಕಂದ್ರೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅನ್ನೋದನ್ನ ತೋರಿಸಬೇಕಾದ್ರೆ ನಾವು ಪಿಪಿಇ ಕಿಟ್ ಅನ್ನ ಹಾಕೊಂಡು ಬರಲೇಬೇಕಾಗುತ್ತೆ. ಹೀಗಾಗಿ ನಾವು ಕೋಳಿ ಫಾರ್ಮ್ಗೆ ಬಂದಿದ್ದೀವಿ. ಬಳ್ಳಾರಿಯಲ್ಲಿ ಈಗ ಕೋಳಿಯ ಅಂದ್ರೆ ಹಕ್ಕಿ ಜ್ವರದ ಭೀತಿ ಕಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಜಿಲ್ಲಾಡಳಿತ, ಪಶು ಸಂಗೋಪನೆ ಇಲಾಖೆ ಎಲ್ಲರೂ ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ, ನಿಮ್ಮೆಲ್ಲ ಡೀಟೇಲ್ಸ್.